ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಇಷ್ಟಪಟ್ಟು ತಿನ್ನುವಂಥ ವೆಜ್ ರೋಲನ್ನು ಮಾಡಿ ನಾನು ತೋರಿಸ್ತಿದ್ದೀನಿ. ಇವತ್ತು ಈಗ ಮಳೆ ಶುರುವಾಗ್ಬಿಟ್ಟೈತಿ. ಮಳೆ ಟೈಮಲ್ಲಿ ನಾವು ಮಕ್ಕಳು ಸ್ಕೂಲಿಂದ ಬರೋದ್ರೊಳಗೆ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸೂಪರಾಗಿರುವಂಥ ಕ್ರಿಸ್ಪಿ ಆದಂಥ ವೆಜ್ ರೋಲನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಇಲ್ಲಿ ನಾನು ಮೈದಾ ಹಿಟ್ಟನ್ನು ಬಳಸಿಲ್ಲ, ಬರೀ ಗೋಧಿ ಹಿಟ್ಟಿನಿಂದ ಮಾಡ್ತಿದ್ದೀನಿ. ಯಾವುದನ್ನು ನಾವು ಮೈದಾ ಹಿಟ್ಟನ್ನು ಬಳಸ್ತೇನೆ ಮಾಡ್ಬೋದು, ಅದನ್ನು ಒಂದು ಸ್ವಲ್ಪ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಇದು ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಎಲ್ಲರಿಗೂ ಗೊತ್ತೈತಿ. ಆದರೆ ಒಂದೊಂದು ಡಿಶ್ಶು ಮೈದಾ ಹಿಟ್ಟಿಲ್ಲದೆ ಮಾಡೋದಕ್ಕೆ ಬರೋದಿಲ್ಲ. ಅದನ್ನು ಬೇಕಿದ್ರೆ ನಾವು ಮೈದಾ ಹಿಟ್ಟಲ್ಲಿ ಮಾಡೋಣ. ಈಗ ಬರ್ರಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ಇದಕ್ಕೆ ನಾನು ತೋರಿಸ್ತೀನಿ. 1 ಬಟ್ಲಷ್ಟು ಇಲ್ಲಿ ನಾನು ಕ್ಯಾಬೇಜನ್ನು ಉದ್ದಕ್ಕೆ ಹೆಚ್ಚಿ ತೊಳೆದು ಇಟ್ಕೊಂಡಿನಿ. ಹಾಗೆ ಅರ್ಧ ಬಟ್ಲಷ್ಟು ನಾನು ಕ್ಯಾರೆಟನ್ನು ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿನಿ. ಹಾಗೆ 1/4 ಬಟ್ಲಷ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ 1/4 ಬಟ್ಲು ಕ್ಯಾಪ್ಸಿಕಮ್ಮು 1/4 ಬಟ್ಲಷ್ಟು ಈರುಳ್ಳಿನ ತೊಗೊಂಡಿನಿ ಉದ್ದುದ್ದಕ್ಕೆ ಹೆಚ್ಕೊಂಡು. ಇದಕ್ಕೆ ನಾನೇನು ಮಾಡ್ತೀನಿ, ಉಪ್ಪು ಹಾಕ್ತೀನಿ. ಎಲ್ಲನೂ ಒಂದೇ ಪಾತ್ರೆಗೆ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಕಲಸಿ ನಾನು ಮುಚ್ಚಿಡ್ತೀನಿ. ಅಂದರೆ ಅದನ್ನು ಸ್ವಲ್ಪ ಈ ಉಪ್ಪು ಹಾಕಿದ ತಕ್ಷಣ ಎಲ್ಲ ನೀರು ಬಿಡುತ್ತಲ್ಲ, ಆವಾಗ ಅದನ್ನು ನಾವು ಬಸಿದು ತೆಗಿಬೇಕು. ಅದಕ್ಕೋಸ್ಕರ ನಾನು ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಮುಚ್ಚಿ ಒಂದು ಹತ್ರ ತೆಗೆದಿಡ್ತೀನಿ. ಈಗ ನಾವು ಇದಕ್ಕೆ ಒಂದು ಗೋಧಿ ಹಿಟ್ಟನ್ನು ನಾವು ಇಲ್ಲಿ ಕಲಿಸ್ಕೊಳ್ಳೋಣ. ನಾನು ನೋಡಲ್ಲಿ ಒಂದು ಪಾತ್ರೆ ತೊಗೊಂಡಿನಿ. ಅದಕ್ಕೆ ಒಂದಿಷ್ಟು ನಾವು ಚಪಾತಿ ಹಿಟ್ಟಿಗೆ ನಾವು ಯಾವ ರೀತಿ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೊತೀವಿ ಅದೇ ರೀತಿ ಕಲಿಸ್ಕೋಬೇಕು. ಆದರೆ ಇಲ್ಲಿ ಜಾಸ್ತಿ ನಾವು ತೆಳ್ಳಗೂ ಆಗಬಾರ್ದು, ಜಾಸ್ತಿ ಆಮೇಲೆ ಗಟ್ಟಿನೂ ಆಗಬಾರ್ದು. ಆ ರೀತಿ ನಾವು ಪುರಿ ಅದಕ್ಕೆ ನಾವಿಲ್ಲಿ ಈ ಹಿಟ್ಟನ್ನು ನಾನು ಇಲ್ಲಿ ಕಲಿಸ್ಕೊತೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಹಿಟ್ಟು ಹೆಚ್ಚು ಕಮ್ಮಿ ಆದರೆ ನಡೀತು ಫ್ರೆಂಡ್ಸ್. ಇದೇನು ಹಿಟ್ಟು ಉಳಿದ್ರೂ ನಮಗೆ ಚಪಾತಿ ಮಾಡ್ಕೊಳಕ್ಕೆ ಬರ್ತೈತಿ. ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಉಪ್ಪು ಮತ್ತು ನಾನು ಎಣ್ಣೆ ಹಾಕಿ ನೀರು ಹಾಕಿ ನಾನು ಹಿಟ್ಟನ್ನು ಇಲ್ಲಿ ಕಲಿಸ್ಕೊಂಡು ಇಟ್ಕೊತೀನಿ. ಅದೊಂದು ಸ್ವಲ್ಪ ಅದು ಆ ಕಡೆ ನಾನೀಗ ತರಕಾರಿನ ಉಪ್ಪು ಹಾಕಿ ಇಟ್ಟಿದ್ದೀನಿ. ಅದು ನೀರು ಬಿಡುವಷ್ಟರಲ್ಲಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ಮೇಲೆ ನೋಡಲಿ ಎಣ್ಣೆ ಹಚ್ಚಿದೆ. ನಾನು ಎಣ್ಣೆ ಹಚ್ಚಿ ಇದನ್ನು ಮುಚ್ಚಿಡ್ತೀನಿ. ಅಷ್ಟರಲ್ಲಿ ಅದು ನೀರು ಬಿಟ್ಟಿರುತ್ತೆ. ಇದು ಚಪಾತಿ ಹಿಟ್ಟು. ಈಗ ಇದನ್ನು ನೆನೆಗೆ ಬಿಡೋಣ. ನಾವು ಒಂದು ಮುಚ್ಚಿ ನೆನೆಗೆ ಬಿಡ್ತೀನಿ. ಬಿಟ್ಟು ಇದನ್ನು ನೋಡಲಿ ಈಗ ಇದು ನೀರು ಬಿಟ್ಟಾಗೈತಲ್ಲ, ಇದನ್ನು ನಾನು ಪೂರ್ತಿಯಾಗಿ ಸೋಸ್ಕೊತೀನಿ. ನೀವೊಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಇದನ್ನು ಹಿಂಡ್ಕೊಂಡ್ರೂ ನಡಿತೈತಿ, ಹಂಗೆ ಮಾಡಿದ್ರೂ ನಡಿತೈತಿ. ಇಲ್ಲ ಈ ಒಂದು ಸೋಸೋದ್ರಲ್ಲಿ ಹಾಕಿ ನಾವು ಚೆನ್ನಾಗಿ ಅದನ್ನು ಕಿವುಚಿ ಪೂರ್ತಿಯಾಗಿ ನೀರನ್ನು ಅದರಲ್ಲಿರೋಂಥ ನೀರನ್ನು ನಾವೆಲ್ಲ ಬಸ್ತು ತೆಗಿಬೇಕಾಗತ್ತೆ. ನೋಡಲಿ ಈ ರೀತಿ ನಾನು ಪೂರ್ತಿಯಾಗಿ ನೀರನ್ನು ಹಿಂಡಿ ತಗೊತೀನಿ. ಅಂದರೆ ನಾವು ಇದನ್ನು ಮಾಡ್ತೀವಲ್ಲ ಚಪಾತಿಗೆ, ಆವಾಗ ನೀರಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ನೋಡಲಿ ಇಷ್ಟಕೊಂಡ ನೀರು ಬಂತು. ಇದು ಪೂರ್ತಿಯಾಗಿ ನಾನು ನೀರನ್ನು ಹಿಂಡಿ ಇಟ್ಕೊಂಡಿನಿ. ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿನಿ, ಬಾಣಲೆ ಇಟ್ಕೊಂಡಿನಿ. ಬಾಣಲೆಗೆ ನಾನು 1.5 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕಿನಿ ಫ್ರೆಂಡ್ಸ್. ಜಾಸ್ತಿ ಏನು ಎಣ್ಣೆ ನಾನಿಲ್ಲಿ ಹಾಕಿಲ್ಲ, 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪನೇ ನಾನಿಲ್ಲಿ ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ನಿಮಗೆ ಬೇಕಿದ್ದರೆ ಇನ್ನೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದೊಂದು ಅರ್ಧ ಟೀ ಸ್ಪೂನ್ ಅಷ್ಟೇನೋ ಅಷ್ಟೇ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೊತೀನಿ. ಬಾಡಿಸ್ಕೊಂಡು ಆದ ನಂತರ ನಾನಿಲ್ಲಿ ಈಗ ನಾನೇನು ನೀರನ್ನು ಹಿಂಡಿ ಇಟ್ಕೊಂಡಿದ್ನಲ್ಲ ಆ ತರಕಾರಿ ಎಲ್ಲ ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಆರೋಗ್ಯಕರವಾಗಿಯೂ ಇರುತ್ತೆ ಮತ್ತು ರುಚಿಕರವಾಗಿಯೂ ನಾವು ಸಾಯಂಕಾಲ ಟೈಮಲ್ಲಿ ಕ್ರಿಸ್ಪಿ ಆದಂಥ ಈ ವೆಜ್ ರೋಲನ್ನು ನಾವು ಮನೇಲೇ ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದೆ. ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಕರಿಮೆಣಸಿನ ಪೌಡ್ರು ಅಂದ್ರೆ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಟೊಮೆಟೊ ಕೆಚಪ್ಪು, ಇಲ್ಲಿ ಟೊಮೆಟೊ ಸಾಸನ್ನು ನಾನು ಹಾಕ್ಕೊಂಡಿನಿ. ನಿಮ್ಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೋಬೋದು. ಇಷ್ಟೇ ಸಾಕು ಅನಿಸುತ್ತೆ ನನಗಿಷ್ಟು ಸಾಕು. 1.5 ಸ್ಪೂನಷ್ಟು ನಾನಿಲ್ಲಿ ಟೊಮೆಟೊ ಸಾಸ್ ಹಾಕ್ಕೊಂಡಿನಿ. ಮತ್ತು ನೀವಿಲ್ಲಿ ಚಿಲ್ಲಿ ಸಾಸ್ ಇದ್ರೂ ಹಾಕ್ಕೋಬೋದು ಫ್ರೆಂಡ್ಸ್. ನನ್ನ ಹತ್ರ ಚಿಲ್ಲಿ ಸಾಸ್ ಇಲ್ಲ, ಹಾಗಾಗಿ ನಾನಿಲ್ಲಿ ಚಿಲ್ಲಿ ಸಾಸನ್ನು ಹಾಕಿಲ್ಲ. ಅದನ್ನು 1 ಸ್ಪೂನು ನೀವು ಇದರಲ್ಲಿ ಹಾಕ್ಕೋಬೋದು. ಈಗ ನಾನು 1.5 ಸ್ಪೂನಷ್ಟು ನಾನು ಈ ಟೊಮೆಟೊ ಸಾಸನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಮತ್ತೆ 1.5 ಸ್ಪೂನಷ್ಟು ನಾನಿಲ್ಲಿ ವಿನಿಗರ್ನ ಹಾಕ್ತೀನಿ. 2 ಸ್ಪೂನಷ್ಟು ನಾನು ಈ ಸೋಯಾ ಸಾಸನ್ನು ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಅದು ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡದನ್ನ ಮುಚ್ಚಿ ಒಂದು ನಿಮಿಷ ಅದನ್ನು ಒಂದು ಸ್ವಲ್ಪ ಬೆಂದ ಬಿಟ್ಟಿರ್ತೈತಿ. ನಾವು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋವರೆಗೂ ಅಂದರೆ ಒಂದು ನಿಮಿಷ 1-2 ನಿಮಿಷ ಮುಚ್ಚಿ ಒಂದು ಸ್ವಲ್ಪ ಬೇಯಿಸ್ಕೊಂಡಿನಿ. ಈಗ ನಾನು ಲಾಸ್ಟಿಗೆ ಸ್ವಲ್ಪ 1.5 ಸ್ಪೂನಷ್ಟು ನಾನಿಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ, ಕಾರ್ನ್ಫ್ಲೋರ್ ಹಾಕ್ಕೊಂಡಿನಿ.
ಕಾರ್ನ್ಫ್ಲವರ್ ಬೇಕಿದ್ರೆ ನೀವು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಇದೇನು ಗಂಟಾಗಂಗಿಲ್ಲ, ಎಲ್ಲ ತರಕಾರಿ ಇರ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಾಗೇ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಅದನ್ನು ಒಂದೇ ನಿಮಿಷ ಮತ್ತೆ ಬೇಯಿಸ್ಕೊಂಡು ನಾವು ಕೆಳಗೆ ಇಳಿಸ್ಕೊಂಡ್ಬಿಟ್ರೆ ನಮ್ಮ ಫಿಲ್ಲಿಂಗು ಅಲ್ಲಿ ರೆಡಿ ಆಗುತ್ತೆ. ಇಲ್ಲಿ ನೋಡ್ರಿ, ನಾನೀಗ ಚಪಾತಿ ಹಿಟ್ಟನ್ನು ಈಗ ಕಲಿಸ್ಕೊಂಡು ಇಟ್ಕೊಂಡಿರೋಂಥ ಚಪಾತಿನ ಸಣ್ಣದಾಗಿ ಉಳ್ಳಿ ಮಾಡ್ಕೊತೀನಿ. ಅಂದರೆ ಚಪಾತಿ ಹಿಟ್ಟು ಮಾಡ್ತೀವಲ್ಲ, ಚಪಾತಿ ಹಿಟ್ಟಿನ ಉಳ್ಳಿ ಮಾಡ್ತೀವಲ್ಲ, ಅದರ ಅರ್ಧ ಭಾಗದಷ್ಟು ನಾನಿಲ್ಲಿ ಉಳ್ಳಿನ ಮಾಡಿ ಇಟ್ಕೊಂಡು ಇದನ್ನು ಒಂದೊಂದಾಗಿ ನಾನು ಲಟ್ಟಿಸ್ಕೊತೀನಿ. ಅಂದರೆ ಇದನ್ನು 3 ಲೇಯರ್ ಮಾಡ್ಕೊತೀನಿ ನಾನಿಲ್ಲಿ. ಯಾಕಂದರೆ ಒಂದೊಂದೇ ಲಟ್ಟಿಸ್ಕೊತ ಕೂತ್ಕೊಂಡ್ರೆ ಸುಮ್ಮನೆ ಟೈಮ್ ಇದಾಗುತ್ತಲ್ಲ, ಹಾಗಾಗಿ ನಾನಿಲ್ಲಿ 3 ಲೇಯರನ್ನು ನಾನು ಮಾಡ್ಕೊತೀನಿ. ನೋಡ್ರಿ, ಈ ರೀತಿಯೆಲ್ಲ ಉಳ್ಳಿ ನಾನು ರೆಡಿ ಮಾಡಿ ಇಟ್ಕೊಂಡೆ. ಈಗ ಒಂದು ಚಮಚದಷ್ಟು ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿನಿ. ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡ್ರಿ, ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನಮಗದನ್ನು ಅದು ಸುತ್ತರ್ದು ಹಚ್ಚೋಕೆ ಅನುಕೂಲ ಆಕತ್ತೆ. ಅದಕ್ಕೋಸ್ಕರ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ನಾನೀಗ ಸಣ್ಣದಾಗಿ ಒಂದು ಅಂಗೈಗಿಂತ ಒಂಚೂರು ದೊಡ್ಡದು ಅಷ್ಟಿಷ್ಟು ನಾನು ಇಲ್ಲಿ ಲಟ್ಟಿಸ್ಕೊತೀನಿ. ನೋಡ್ರಿ, ಇದು ಲಟ್ಟಿಸ್ಕೊಂಡು ಒಂದು ಸೈಡ್ ಇಡ್ತೀನಿ. ಇನ್ನೂ 2 ಲಟ್ಟಿಸ್ಕೊತೀನಿ ನಾನು. ನೋಡ್ರಿ, ಲಟ್ಟಿಸ್ಕೊಂಡಾಗಿದೆ, 3 ನಾನು ಲಟ್ಟಿಸ್ಕೊಂಡಿನಿ. ಇಲ್ಲಿ ಅದಕ್ಕೆ ಒಂದೊಂದಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮೇಲೆ ಹಿಟ್ಟು ಉದುರಿಸಿ ಒಂದ್ರ ಮೇಲೆ ಒಂದು ನಾನು ಇಡ್ತಿದ್ದೀನಿ. ನೋಡ್ರಿ, ಈ ರೀತಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದೆ, ಮತ್ತು ಹಿಟ್ಟು ಹಾಕ್ಕೊಂಡೆ, ಮತ್ತು ನಾನು 3 ಇಲ್ಲಿ ಒಂದ್ರ ಮೇಲೆ ಒಂದು 1 2 3 ಈ ರೀತಿ 3 ನಾನು ಲಟ್ಟಿಸ್ಕೊಂಡು ಒಂದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟು ಹಚ್ಚಿ ಈ ರೀತಿ ನಾನು ಲಟ್ಟಿಸ್ಕೊತೀನಿ. ಪೂರ್ತಿಯಾಗಿ ಹತ್ತಿಕ್ಕೆ ಲಟ್ಟಿಸ್ಬಾರ್ದು. ಹತ್ತಿಕ್ಕೆ ಲಟ್ಟಿಸಿದ್ರೆ ಏನಾಗುತ್ತೆ, ಅಂಟ್ಕೊಂಡ್ಬಿಡ್ತಾವೆ. ಒಂದು ಸ್ವಲ್ಪ ನಾವು ಹಗುರಾಗಿ ನಾವು ಲಟ್ಟಿಸ್ಕೋಬೇಕಾಕತಿ. ಅಂದರೆ ನಮಗೆ ಬೇಯಿಸಿದಾಗ ನೀಟಾಗಿ 3 ಪದರು ಬೇರೆ ಆಗಿ ಬರ್ತಾವೆ. ನೋಡ್ರಿ, ಆಮೇಲೆ ಪೂರ್ತಿಯಾಗಿ ನಾವು ಚಪಾತಿ ಬೇಯಿಸ್ತೀವಲ್ಲ, ಆ ರೀತಿ ನಾವು ಇದನ್ನ ಬೇಯಿಸೋಂಗಿಲ್ಲ. ಒಂದು ಸ್ವಲ್ಪ ಆಫ್ ಬಾಯ್ಲ್ ಅಂತಾರಲ್ಲ, ಆ ರೀತಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ನಮಗೆ. ನೋಡ್ರಿ, ಇಷ್ಟಾದರೆ ಸಾಕು. ನಾವು ಪೂರ್ತಿಯಾಗಿ ಚಪಾತಿ ಬೇಯಿಸ್ತೀವಲ್ಲ, ಆ ರೀತಿ ಬೇಯಿಸೋ ಅವಶ್ಯಕತೆ ಇಲ್ಲ. ನಾನು ಇನ್ನೊಂದು ಸೆಟ್ಟನ್ನು ಇಲ್ಲಿ ಮಾಡ್ಕೊತಿದ್ದೀನಿ. ನೋಡ್ರಿ, 3 ಚಪಾತಿನ ಸಣ್ಣದಾಗಿ ನಾನು ಲಟ್ಟಿಸ್ಕೊಂಡು ಮೇಲೆ ಹಿಟ್ಟು ಎಣ್ಣೆ ಹಚ್ಚಿ ನಾವು ಒಂದ್ರ ಮೇಲೆ ಒಂದು ಹಾಕಿ ಅದನ್ನು ಚಪಾತಿ ಮಾಡಿಕೊಂಡು ಬೇಯಿಸ್ಕೊತೀನಿ. ಭಾಳನೇ ಕ್ರಿಸ್ಪಿಯಾಗಿ ಅಷ್ಟು ಚೆನ್ನಾಗಾಗಿದ್ದಾವೆ. ನೀನಿಲ್ಲಿ ಎಷ್ಟೆಷ್ಟು ಹಾಕಿದ್ದೀನೋ ಅಷ್ಟೇ ಕ್ವಾಂಟಿಟಿ ನೀವು ಹಾಕ್ಕೊಂಡು ಅಷ್ಟೇ ಮಾಡಿಕೊಂಡ್ರು ಬರ್ತೈತಿ. ನೀವು ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಸಾಸ್ಗಳದ್ದು ಕ್ವಾಂಟಿಟಿ ಜಾಸ್ತಿ ಮಾಡ್ಬೇಕಾಕತಿ. ಭಾಳನೇ ಟೇಸ್ಟಿಯಾಗಿರ್ತಾವೆ. ಈ ಮಳೆ ಸಾಯಂಕಾಲ ಟೈಮಲ್ಲಿ ಮಳೆ ಬರ್ತಾ ಇರ್ತೈತಿ. ಮನೆಗೆ ಬರೋದ್ರೊಳಗೇ ಮಕ್ಕಳಿಗೆ ರೆಡಿ ಮಾಡಿ ನಾವು ಇಟ್ಕೊಂಡ್ರೆ ನೋಡ್ರಿ, ಬಿಸಿಯಾಗಿ ನಾವು ಮಾಡಿಕೊಡ್ಬೋದು. ನೋಡ್ರಿ, ಈ ರೀತಿ ನಾವು ಮಾಡಿ ಇಟ್ಕೋಬೋದು. ನೋಡ್ರಿ, ಎಷ್ಟು ಚೆನ್ನಾಗಿ ಬರ್ತಾವೆ. 3 ಪದರು ಪೂರ್ತಿಯಾಗಿ ನಾವು ಬಿಚ್ಕೋಬೋದು ಆರಾಮಾಗಿ. ನೋಡ್ರಿ, ಈ ರೀತಿ 3 ಪದರು ಬಂದು. ನೋಡ್ರಿ, ಇದು ಮಧ್ಯಕ್ಕಿರೋದು, ಆ ಕಡೆ ಈ ಕಡೆ ಇರೋದು. ಅಂದರೆ ಒಂದು ಸ್ವಲ್ಪ ಹಾಫ್ ಬಾಯ್ಲ್ ಮಾಡಿಕೊಂಡ್ರೆ ನಾವು ಆರಾಮಾಗಿ ಇವನ್ನ ನಾವು ಬಿಡಿಸ್ಕೋಬೋದು. ಒಂದಿಷ್ಟು ನಾನಿಲ್ಲಿ ಮಾಡಿಟ್ಕೊಂಡಿನಿ. ಈಗ ನಾನು ಇದನ್ನು ಫಿಲ್ ಮಾಡ್ತೀನಿ. ನೋಡ್ರಿ, ಈ ರೀತಿ ನಾವು ಮಾಡಿರುವಂಥ ಪಲ್ಯನ ಇದಕ್ಕೆ ಹಾಕಿ ಸುತ್ತರ್ದ ನಾನೇನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿಲ್ಲ ಮೈದಾ ಹಿಟ್ಟಿಂದು, ಅದನ್ನು ನಾನು ಸುತ್ತಮುತ್ತ ಎಲ್ಲ ಕಡೆ ಹಚ್ಚಿ ನನಗೆ ಸ್ಪೂನಿಂದ ಹಚ್ಚೋದಕ್ಕೆ ಸರಿ ಆಗಲಿಲ್ಲ. ಹಾಗಾಗಿ ನಾನು ಕೈಲಿಂದನೇ ಇಲ್ಲಿ ಹಚ್ಚಿ ನಾನು ಅದನ್ನ ಮಡಿಕೆ ಮಾಡ್ತೀನಿ. ನೋಡ್ರಿ, ಈ ರೀತಿ ಪೂರ್ತಿಯಾಗಿ. ಅಂದರೆ ಈ ಮೈದಾ ಹಿಟ್ಟಿಂದಂದ್ರೆ ಚೆನ್ನಾಗದು ಕುತ್ಕೊಂಡ್ಬಿಡ್ತೈತೆ. ನಾವೇನು ಬಿಡಿಸಿದ್ರೂ ಅದು ಬಿಡೋಂಗಿಲ್ಲ. ಕರೆಕ್ಟಾಗಿ ನಾವು ಇದನ್ನ ಫೋಲ್ಡ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾವು ಎಣ್ಣೆ ಕರೆದ್ರೂ ಅದೇನು ಬಿಟ್ಕೊಳಂಗಿಲ್ಲ. ಭಾಳನೇ ಚೆನ್ನಾಗಿರ್ತೈತಿ. ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿರಿ ಮನ್ಯಾಗ. ಸೂಪರಾಗಿರುವಂಥ, ನನಗಂತೂ ಭಾಳನೇ ಇಷ್ಟ ಆಯ್ತಿದು ರೆಸಿಪಿ. ಮನೇಲಿ ಮಕ್ಕಳಿದ್ರೆ, ಆಮೇಲೆ ದೊಡ್ಡೋರು ಇದ್ರೆ ಸಾಯಂಕಾಲ ಟೈಮಲ್ಲಿ ಮಾಡಿ ಇದನ್ನು ಇಲ್ಲಿ ಚಪಾತಿನ ಆಮೇಲೆ ತರಕಾರಿ ಎಲ್ಲ ನಾವು ಹೆಚ್ಚಿಟ್ಕೊಂಡ್ರೆ ಮಕ್ಕಳು ಬಂದ ತಕ್ಷಣ ಬಡಬಡ ಅದನ್ನ ನಾವು ಒಗ್ಗರಣೆ ಹಾಕ್ಕೊಂಡು ಬಿಸಿಯಾಗಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಇನ್ನೂ ಖುಷಿಯಾಗಿ ಹೊಟ್ಟೆ ತುಂಬ ತಿಂತಾರೆ. ನೀವು ಇದನ್ನ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿರಿ. ಹೇಗೆ ಬಂದಿತ್ತು ಅಂತೇಳಿಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ಲೀಸ್. ಎಲ್ಲರೂ ವಿಡಿಯೋನ ಅರ್ಧಂಬರ್ಧ ನೋಡ್ತೀರಾ, ಆಮೇಲೆ ಸ್ಕಿಪ್ ಮಾಡ್ತೀರಾ. ದಯವಿಟ್ಟು ನಾವು ಭಾಳನೇ ಇಲ್ಲಿ ಕಷ್ಟಪಟ್ಟು ಅಡುಗೆ ಮಾಡಿರ್ತೀವಿ. ಇದು ವಿಡಿಯೋ ಇಷ್ಟ ಆಗಿರ್ತೈತಿ, ನೋಡ್ತಿರ್ತೀರಿ, ಆದರೆ ಪೂರ್ತಿಯಾಗಿ ನೋಡೋಂಗಿಲ್ಲ, ಸ್ಕಿಪ್ ಮಾಡಿ ನೋಡ್ತೀರಿ. ಅದು ನಮಗೆ ಯೂಸ್ ಆಗೋಂಗಿಲ್ಲ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅಡುಗೆ ಹೇಗೆ ಆಗ್ತಾಯಿದೆ, ಹೇಗೆ ಬರ್ತಾಯಿದೆ ಅಂತ ಅಂದೇಳಂದು ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿದಾಗ್ಲೇ ಅದ್ರ ರುಚಿ ನಮಗೆ ಗೊತ್ತಾಗುತ್ತೆ. ನೋಡಿರಿ, ನಾನಿಲ್ಲೇ ಪಕ್ಕಕ್ಕೆ ಎಣ್ಣೆ ಕಾಯ್ಕೆ ಇಟ್ಕೊಂಡಿದ್ದೆ. ಈ ರೀತಿ ನಾನು ಪೂರ್ತಿಯಾಗಿ ಎಲ್ಲನೂ ಫೋಲ್ಡ್ ಮಾಡಿ ಇಟ್ಕೊಂಡು ಅಷ್ಟೂ ಕರೆದು ತಗೊಂಡೆ. ಎಷ್ಟು ಕ್ರಿಸ್ಪಿಯಾಗಿದ್ದಾವೆ ಅಂದ್ರೆ ಅವು ಅಷ್ಟು ಬಾಯಲ್ಲಿಟ್ರೆ ಕ್ರಿಸ್ಪಿಯಾಗಿ, ಮೇಲೆ ಒಳಗೆ ಪಲ್ಯನೂ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗೈತಿ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಪೂರ್ತಿಯಾಗಿ ವಿಡಿಯೋ ನೋಡಿ. ನಿಮಗೆ ಆಮೇಲೆ ಈ ರೆಸಿಪಿನ ಟ್ರೈ ಮಾಡಿರಿ. ಟ್ರೈ ಮಾಡಿದರೆ
ಟೇಸ್ಟ್ ಹೆಂಗೈತೆ ಅಂತೇಳಂದು ಗೊತ್ತಾಗುತ್ತಾ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ನಾನು. ನೋಡ್ರಲ್ಲಿ ನಮ್ಮ ರುಚಿಯಾದಂಥ ಈ ವೆಜ್ ರೋಲು ರೆಡಿಯಾಗಿದ್ದಾವೆ ಸಾಸ್ ಜೊತೆಗೆ. ಆಮೇಲೆ ನೀವು ಪುದೀನ ಚಟ್ನಿ ಜೊತೆಗೆ ಇದನ್ನ ಮಾಡಿಕೊಂಡು ತಿನ್ಬೋದು. ಬಾಯ್ ಫ್ರೆಂಡ್ಸ್, ಬಾಯ್.